ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ KVN ಹಾಗೂ ಸ್ನೀವ್ ಚೇಂಬರ್ ಅವರ ಮಧ್ಯೆ ಯಾವಾಗಲೂ ಒಂದು ಫೈಟ್ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. CBFC ಕಟ್ಸ್ ಕೇಳುತ್ತೆ ಅಥವಾ ಅದನ್ನು ಬ್ಯಾನ್ ಮಾಡುತ್ತೆ ಅಥವಾ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ. ಇದೆಲ್ಲ ಆಗ್ತಿರೋವಂಥದ್ದು ಜನನಾಯಕನ್ ಸಿನಿಮಾ ಮೇಲೆ, ಯಾಕೆಂದರೆ ಅವರು ಪೊಲಿಟಿಕಲ್ ಅಗೇನೆಸ್ಟ್ ಹೋಗಿರೋದ್ರಿಂದ ಅಂತಲೇ ಹೇಳ್ಬೋದು. ಆದರೆ KVN ಕಡೆಯಿಂದ ಬರ್ತಿರೋಂಥ ಟಾಕ್ಸಿಕ್ ಸಿನಿಮಾಗೂ ಕೂಡ ಈ ಒಂದು ಪ್ರೆಷರ್ ಇತ್ತು. ಆದರೆ ಈಗ ಒಂದು ಕ್ಲಿಯರ್ ಆಗಿದೆ, ಒಂದು ಹ್ಯಾಪಿ ನ್ಯೂಸ್, ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಏನಂತಂದರೆ ವಿತೌಟ್ ಎನಿ ಕಟ್ಸ್ ನಿಮಗೆ ಈ ಸಿನಿಮಾ ನೋಡೋದಕ್ಕೆ ಸಿಗುತ್ತೆ. ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ನಾವು ಹಾಲಿವುಡ್ ಲೆವೆಲ್ಗೆ ತೆಗೆದಿದ್ದಾರೆ ಅಂತಂದಾಗ ಇಲ್ಲಿ ಏನಾದರೂ ಸಿನಿ ಚೇಂಬರ್ ಅವರು ಏನಾದರೂ ತಮಾಷೆ ಮಾಡ್ಬೋದಾ ಅಥವಾ ಏನಾದರೂ ಫುಲ್ಲು ಸರ್ಕಸ್ ಏನಾದರೂ ಮಾಡ್ಬೋದಾ ಈ ಸಿನಿಮಾ ಮೇಲೆ ಅಂತ ಅಂದ್ಕೊಂಡೆ. ಅದು ಯಾವುದೇ ಒಂದು CBFC ಕಟ್ ಇಲ್ದಲೇ ಈ ಒಂದು ಸಿನಿಮಾನ ನೀವು ಎಂಜಾಯ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ ಲೀಗಲಿ ಮೂವ್ ಆಗಿರುವಂಥದ್ದು ಏನಂತಂದರೆ, ಮೊದಲನೇದಾಗಿ ಆಬ್ವಿಯಸ್ಲಿ ಪೊಲಿಟಿಕಲ್ ಅಗೇನಿಸ್ಟ್ ಇಲ್ಲ, ಅದಕ್ಕೋಸ್ಕರ ಇದೊಂದು ಎಲ್ಲರಿಗೂ ಗೊತ್ತಿರೋ ಒಂದು ವಿಷಯ ಆಗಿರೋವಂಥದ್ದು. ಆದರೆ ಅದ್ರ ಜೊತೆಗೆ ಇದರಲ್ಲಿ ಯಾವುದೇ ಒಂದು ಅಡಲ್ಟ್ ಪಾರ್ಟ್ ಎಕ್ಸ್ಪೋಸ್ ಮಾಡುವಂಥದ್ದು ಆ ಥರ ಏನೂ ಆಗಿಲ್ಲ. ಅದಕ್ಕೆ ಕಾರಣಕ್ಕೋಸ್ಕರ ಇದೊಂದು ಯಾವುದೇ ಒಂದು ಕಟ್ಸ್ ಇಲ್ದಲೇ ನೀವು ಒಂದು ಸಿನಿಮಾನ ನೀವು ಎಂಜಾಯ್ ಮಾಡ್ಬೋದು. ಇದೊಂದು ಗುಡ್ ನ್ಯೂಸ್. ಯಾಕೆ ಅಂತಂದರೆ ನೋಡಿ, ಅಟ್ ಎ ಟೈಮು ರೀಜನಲ್ ಲ್ಯಾಂಗ್ವೇಜಸ್ ಅಂತ ಬಂದರೆ ಅದು ಕನ್ನಡ ಮಾತ್ರ ಆಗಿರುವಂಥದ್ದು. ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಅಟ್ ಎ ಟೈಮು ಮಲ್ಟಿಪಲ್ ಶೂಟ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ಒಂದು ಕಟ್ಸ್ ಇಲ್ದಲೇ ನೋಡಿದ್ರೇ ಆ ಒಂದು ಹಾಲಿವುಡ್ ಎಕ್ಸ್ಪೀರಿಯನ್ಸ್ ಸಿಗೋವಂಥದ್ದು. ಸೊ ನನಗೆ ವೆಯ್ಟ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಆ ಗುಡ್ ನ್ಯೂಸ್ ಈ ಟಾಕ್ಸಿಕ್ ಸಿನಿಮಾ ಮೇಲೆ ಇದೆ. ಆ್ಯಂಡ್ ಆಬ್ವಿಯಸ್ಲಿ ನಾನು ಕೂಡ ಈಗರ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ವಿತೌಟ್ ಎನಿ ಇಂಟ್ರಪ್ಷನ್ ಈ ಒಂದು ಸಿನಿಮಾನ ನೋಡೋದಕ್ಕೆ. ಸೊ ಹಾಗೆಯೇ ಎರಡನೇ ವಿಷಯ ಕೂಡ ಇದೆ. ಆ್ಯಂಡ್ ತುಂಬಾ ಖುಷಿಯಾಗಿ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ಆಯಿತಾ. ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಆಗಬೇಕಾಗಿತ್ತು. ಈ ಜಸ್ಟ್ ರಿಲೀಸ್ ಆಗಿರುವಂಥದ್ದು ಕನ್ನಡ ಟ್ರೈಲರ್ ಆಗಿರುವಂಥದ್ದು. ಈ ಸಿನಿಮಾ ಪ್ಯಾನ್ ಇಂಡಿಯಾ ಆಗಲೇಬೇಕು. ಯಾಕೆಂದರೆ ಆ ಒಂದು ಪೊಟೆನ್ಷಿಯಲ್ ಇದರಲ್ಲಿದೆ. ಇದು ಸಿನಿಮಾ ಬಂದು ಆಪರೇಷನ್ ಡ್ರೀಮ್ ಥಿಯೇಟರ್. ನನಗೆ ಶಿವರಾಜ್ ಕುಮಾರ್ ಅವ್ರನ್ನ ನೋಡಿದ ತಕ್ಷಣ ನನಗೆ ರಾಜ್ಕುಮಾರ್ ಅವ್ರು ನೆನಪಾದರು. ಹಾಗೆಯೇ ಡಾರ್ಲಿಂಗ್ ಧನಂಜಯ್ ಅವರ ಆ್ಯಕ್ಟಿಂಗ್ ಏನಿದೆ ಇದಕ್ಕೆ ಆ್ಯಡ್ ಆನ್ ಮಾಡುತ್ತೆ. ಆ್ಯಂಡ್ ಆ ಟ್ರೈಲರ್ ಒಂದು ಸತಿ ನೋಡಿ, ಇವರು ಟ್ರೈಲರ್ ಕಟ್ಸ್ ಒಂದು ಸತಿ ನೋಡಿ, ನಿಮಗೆ 100% ಅನಿಸುತ್ತೆ ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕು ಅಂತ. ಆ್ಯಂಡ್ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಬ್ಯಾಕ್ ಮೆಮೊರೀಸ್ ಇರುತ್ತೆ ಸಿನಿಮಾ ನೋಡಿದಾಗ. ಈ ಒಂದು ಸಿನಿಮಾ ಅದು ಡಿಸರ್ವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ವಿತ್ ಒಳ್ಳೆ ಸ್ಟೋರಿ ಜೊತೆ ಬರ್ತಿರುವಂಥದ್ದು. ಆಬ್ವಿಯಸ್ಲಿ ನಾನಂತೂ ವೆಯ್ಟ್ ಮಾಡ್ತೀನಿ. ನಿಮಗೆ ಏನಿಸ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಗ್ರಾಮಾಯಣ ಸಿನಿಮಾ ಏನಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್.